ಹಂಗಿದೆಲ್ಲ ಯಾಕಮ್ಮ? ನಾನೇನು ಅಂಜು ಥರ ಚಿಕ್ಕೋಳ? ನೀನು ಯಾವಾಗಲೂ ನನಗೆ ಚಿಕ್ಕ ಮಗುನೇ ಕಣೆ. ನಿನಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಳಿಗೆ ಮದುವೆ ಆದ್ರೂ ನೀನು ನನಗೆ ಚಿಕ್ಕ ಮಗುನೇ. ನನಗೆ ಆಸೆ ಆದಾಗೆಲ್ಲ ನೀನು ಕೂದಲು ಬಾಚ್ತಾನೇ ಇರ್ತೀನಿ. ಅದು ನನ್ನ ಹಕ್ಕು, ಗೊತ್ತಾ? ಅಯ್ಯೋ, ಏನೋ ತಪ್ಪಾಗಿ ಕೇಳಿಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಆಯಿತಾ? ಇವಳು ನೋಡು, ಒಳ್ಳೆ ಗಂಡು ಬೀರಿ ಥರ ಅದು ಇದು ಕೆಲಸ ಅಂತ ಹೇಗೆ ಆರಾಮಾಗಿ ಬರ್ತಿದ್ದಾಳೆ. ಏನೇ ಹಾಗೆ ನೋಡ್ತಿದ್ಯಾ? ಮನೇಲಿ ಒಂದು ರಾಶಿ ಕೆಲಸ ಬಿದ್ದಿದೆ. ಇನ್ನು ನೆಂಟ್ರದ್ದು ಲಿಸ್ಟ್ ಮಾಡಬೇಕು, ಯಾವ ರೂಟಿಂದ ಕರಿಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಪೆನ್ನು ಪೇಪರ್ ತಗೋ. ಆದಷ್ಟು ಬೇಗ ನಿಮ್ಮ ಮನೇಲಿ ವಿಷಯ ತಿಳಿಸಿ ಅವ್ರನ್ನ ಮದುವೆಗೆ ಒಪ್ಸು. ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಅಧ್ವಾನ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಒಳ್ಳೆ ಗರ ಬಡ್ದೋಳ್ತಾರೆ ನಿಂತಿದ್ಯಾ? ನಾ ಹೇಳಿದ್ ಕೇಳಿಸ್ಲಿಲ್ವಾ? ಅಮ್ಮ, ನಿನ್ನ ಹತ್ರ ಮಾತಾಡಬೇಕು. ಅದಕ್ಕೆ ಯಾಕೆ ಪೀಠಕ್ಕೆ ಹಾಕ್ತಿದ್ಯಾ? ಅದೇನು ಅಂತ ಹೇಳು. ಅಮ್ಮ, ಅದು ಅದೇನಂದರೆ ಪರಿ ಪರಿ ಏನ್ರಿ ಇವತ್ತು ಇಷ್ಟು ಖುಷಿಯಾಗಿದ್ದೀರಾ? ಖುಷಿ ಆಗದೆ ಮತ್ತಿನ್ನೇನು? ನಾನು ಲೋನಿಗೆ ಟ್ರೈ ಮಾಡ್ತಾ ಇದ್ನಲ್ಲ, ಅದು ಸ್ಯಾಂಕ್ಷನ್ ಆಗೋಯ್ತು. ಹೌದೇನ್ರಿ? ನೀವು ಹೇಳ್ತಿರೋ ನಿಜಾನಾ? ನಾನು ಯಾಕೆ ಸುಳ್ಳು ಹೇಳಿ? ಅಪ್ರೂವಲ್ ತಗೊಳ್ಳೋದಕ್ಕೆ ಸ್ವಲ್ಪ ಹೆಣಗಾಡಬೇಕಾಯ್ತು. ಕಡೆಗೂ ಲೋನ್ ಸಿಕ್ಕೇ ಬಿಡ್ತು. ಅಬ್ಬಾ, ಈಗ ಸಮಾಧಾನ ಆಗ್ತಿದೆ ರೀ. ದೇವ್ರು ದೊಡ್ಡವನು. ಬರೀ ಸಮಾಧಾನ ಅಲ್ಲ, ಧೈರ್ಯನೂ ಬಂತು. ಇನ್ನು ನಮ್ಮ ಆರ್ತಿ ಗೌತಮ್ ಮದುವೆನ ಚಿಂತೆ ಇಲ್ಲದೆ ಮಾಡಬಹುದು. ಯಾವುದೇ ಅಡೆತಡೆ ಇಲ್ಲ. ಕೈಯಲ್ಲಿ ದುಡ್ಡಿಲ್ಲದೆ ಇದ್ದರೆ ಕೈ ಕಾಲೇ ಓಡಲ್ಲ. ದುಡ್ಡಿಲ್ಲದೆ ಎಲ್ಲದನ್ನು ಟೈಮಿಗೆ ಸರಿಯಾಗಿ ಹೇಗಪ್ಪ ಅರೇಂಜ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಈಗ ಪರವಾಗಿಲ್ಲ, ನಿರಾಳ ಅನ್ನಿಸ್ತಾ ಇದೆ. ಹೌದು ರೀ. ಇರಿ, ನಿಮಗೆ ತಣ್ಣಗೇನಾದರೂ ತರ್ತೀನಿ. ಏನು ಬೇಡ, ಮೊದಲು ನಾನು ಹೇಳೋದನ್ನು ಕೇಳು. ಆದಷ್ಟು ಬೇಗ ಒಂದು ಪಟ್ಟಿ ರೆಡಿ ಮಾಡು. ಕೈಯಲ್ಲಿ ದುಡ್ಡಿದೆ ಅಂತ ಯಾವ್ಯಾವುದಕ್ಕೂ ಖರ್ಚು ಮಾಡೋದು ಬೇಡ. ಇಂಪಾರ್ಟೆಂಟಾಗಿ ಏನೇನು ಬೇಕೋ ಯೋಚನೆ ಮಾಡಿ ಬರೆದಿಡು. ನನ್ನ ಹತ್ರ ಜಾಸ್ತಿ ಏನೂ ಇಲ್ಲ, ಆದರೆ ಇರೋದರಲ್ಲಿ ಛತ್ರ ಬುಕ್ ಮಾಡೋದಕ್ಕೆ, ನಮ್ಮ ಕಡೆಯಿಂದ ತಾಳಿ ಮತ್ತು ಸಣ್ಣ ಪುಟ್ಟ ಒಡವೆ ಮಾಡೋದಕ್ಕಾಗುತ್ತೆ. ರೀ, ಇಷ್ಟೊತ್ತು ನಾನು ಅಮ್ಮಗೆ ಅದನ್ನೇ ಹೇಳ್ತಿದ್ದೆ, ನೆಂಟರ್ ಲಿಸ್ಟ್ ಮಾಡೋಣ ಅಂತ. ಅಮ್ಮು, ಅದ್ರ ಜೊತೆಗೆ ಅಪ್ಪ ಹೇಳಿದ್ದನ್ನು ಬರೆಯೋಣ. ಎಲ್ಲ ಸೇರಿಕೊಂಡು ಅದನ್ನೇ ಒಂದು ದೊಡ್ಡ ಸಮಾರಾಧನೆ ಮಾಡಿಬಿಡ್ಬೇಡಿ ಮತ್ತೆ. ಅಯ್ಯೋ ಇಲ್ಲ ರೀ, ಆದಷ್ಟು ಬೇಗ ಲಿಸ್ಟ್ ಮಾಡ್ತೀನಿ. ನೀವು ಬನ್ನಿ, ಏನಾರು ತಿನ್ನಿವ್ರಂತೆ. ಬನ್ನಿ. ಅಕ್ಕ, ನನಗೆ ನಿನ್ನ ಖುಷಿನೇ ಮುಖ್ಯ. ಆದರೆ ಅಪ್ಪ ಅಮ್ಮ ಇಷ್ಟು ಖುಷಿಯಲ್ಲಿರುವಾಗ ನಿನ್ನ ಮದುವೆ ಅವ್ರು ಅಂದ್ಕೊಂಡವ್ರ ಜೊತೆ ನಡೆಯಲ್ಲ ಅನ್ನೋದು ಗೊತ್ತಾದರೆ ಏನು ಮಾಡ್ತಾರೆ ಅನ್ನೋದನ್ನು ನನ್ನ ಹತ್ರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಶುಂಠಿ ಶಂಕರ ಹೇಳ್ದ ಅಂತ ನಾನು ಇವ್ರ ಹತ್ರ ಹೇಗೆ ಹೇಳಲಿ? ಆದರೆ ಟೈಮೂ ಇಲ್ಲ. ಹಿಂಗೆ ಬಿಟ್ಟರೆ ಇವ್ರು ದಿನಕ್ಕೆ ಒಂದೊಂದು ಕನಸು ಕಾಣ್ತಾ ನಿನ್ನ ಮದುವೆ ಬಂದೇ ಬಿಡುತ್ತೆ. ಈ ಥರ ಬಗೆಹರಿಸೋಕ್ಕಾಗ್ದಿರೋ ಸಮಸ್ಯೆ ಬಂದಾಗೆಲ್ಲ ನನ್ನ ಅಪ್ಪನ ಹತ್ರ ಹೋಗ್ತಿದ್ದೆ. ಆದರೆ ಈಗ ಅದನ್ನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಭಜರಂಗಿ ಹಗಲು ರಾತ್ರಿ ಎರಡೂ ಒಂದೇ ಥರ ಆಗಿ ಎಲ್ಲ ಕುರುಡು ಅನಿಸ್ತಾ ಇದೆ. ಇದಕ್ಕೆಲ್ಲ ನೀನೇ ಒಂದು ದಾರಿ ತೋರಿಸ್ಬೇಕಪ್ಪ. ಹೇಳಿ ಮೇಡಮ್, ಏನು ಡಿಸೈಡ್ ಮಾಡಿದ್ರಿ? ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿ ದಾರಿ ಕೊಡೋದಕ್ಕೆ ಒಪ್ಕೊಂಡ್ರಾ? ಈಗ ಕಿಚ್ಚಾಯಿಸೋದೆಲ್ಲ ಇಟ್ಕೋಬೇಡ ಅಂತ ಹೇಳಿಲ್ಲ ನಿಮಗೆ. ಈಗ ಡೈರೆಕ್ಟಾಗಿ ಕೇಳಿದ್ರೆ ಹೇಗೆ? ಗ್ರೀಟಿಂಗ್ ಕಾರ್ಡ್ ಬರ್ಕೊಡ್ಲಾ? ಇಲ್ಲ ಅಫಿಷಿಯಲ್ ಆಗಿ ಲೆಟ್ರ್ ಬರ್ಕೊಡ್ಲಾ? ಇಲ್ಲ ಒಂದು ಕೆಲಸ ಮಾಡ್ತೀನಿ, ನಮ್ಮ ವಿಕ್ರಾಂತಿಗೆ ನಿಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಮೇಲ್ ಮಾಡ್ತೀನಿ, ಓಕೆನಾ? ನನಗೆ ನಿನ್ನ ಈ ಬುದ್ಧಿನೇ ಇಷ್ಟ ಆಗಲ್ಲ, ಬಿಟ್ಟಾಕು. ನಿನ್ನ ನೆಗ್ಲಿಜೆನ್ಸಿನೂ ನನಗೆ ಇಷ್ಟ ಆಗೋದಿಲ್ಲ. ಅಯ್ಯ ಸುಮ್ಮನಿರಯ್ಯ, ನಾವಿಬ್ರು ಇಷ್ಟಪಟ್ಟೇನು ಮದುವೆ ಆಗಬೇಕಾ? ನಮ್ಮ ಅಕ್ಕ ನಮಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾಳೆ. ನಾವು ಅಕ್ಕ ತಂಗಿರು ಹೇಗಾದರೂ ಮಾಡಿ ಮನೇಲಿ ಒಪ್ಸ್ತೀವಿ. ಆದರೆ ಈಗ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಏನರ್ಥ? ಏನು ಜೋಕ್ ಮಾಡ್ತಿದ್ಯಾ? ನಿಮಿಷಕ್ಕೊಂಥರ ಮಾತಾಡಿ ಮೆಂಟ್ರಿ ಥರ ಆಡೋದಕ್ಕೆ ಹೋಗ್ಬೇಡ. ನೀನೇನು 6 ತಿಂಗಳಿಗೆ ಹುಟ್ಟಿದ್ಯಾ ಹೇಗೆ? ಒಂದು ಸೆಕೆಂಡ್ ಪೇಷನ್ಸಿಂದ ಕೇಳಿಸ್ಕೊಳಕ್ಕಾಗಲ್ವಾ? ಮಾತಾಡೋಕ್ಕೂ ಮುಂಚೆ ಬಂದ್ಬಿಡ್ತಾನೆ. ಸಾಧ್ಯ ಇಲ್ಲ ಅಂದರೆ ಇನ್ನೇನು?
ಸಾಧ್ಯ ಇಲ್ಲ ಅಂದರೆ ನಾವೇ ಯಾಕೆ ಅಕ್ಕಂಗೂ ವಿಕ್ಕಿಗೂ ಮದುವೆ ಮಾಡಬಾರ್ದು ಅಂತ. ಒಬ್ಳು ಹುಡುಗಿ ಆಡೋ ಮಾತಿಂದನೂ ನನಗೆ ಖುಷಿ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಪರವಾಗಿಲ್ಲ, ನೀನು ಬ್ರಿಲಿಯಂಟ್ ಅಲ್ಲದೆ ಇದ್ರು ಬುದ್ಧಿವಂತರ ಥರ ಯೋಚನೆ ಮಾಡಿದ್ಯಾ. ನನಗೆ ಇದಕ್ಕೆ ಒಪ್ಪಿಗೆ. ಒಂದು ಕೆಲಸ ಮಾಡು, ನಾಳೆ ದೇವಸ್ಥಾನಕ್ಕೆ ನಿಮ್ಮ ಅಕ್ಕನ ಕರ್ಕೊಂಡು ಬಾ, ನಾನು ವಿಕ್ರಾಂತ ಕರ್ಕೊಂಡ್ಬರ್ತೇನೆ, ಮದುವೆ ಮಾಡಿ ಮುಗಿಸ್ಬೇಡ. ನಾಳೆನಾ? ಮತ್ತೆ ಇವರಿಬ್ಬರು ಲವ್ ಸ್ಟೋರಿನ ಸೀರಿಯಲ್ ಥರ 1,500 ಎಪಿಸೋಡ್ ಎಳೆಯೋದಕ್ಕಾಗತ್ತಾ? ಏನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು. ಹಾಗಾದರೆ ದೊಡ್ಡ ಪ್ರಾಬ್ಲಮ್ಮೇ ಇದೆ. ಏನದು? ಈ ಥರ ಮದುವೆಗೆ ಅಕ್ಕನ ನಾನಿನ್ನೂ ಒಪ್ಸೇ ಇಲ್ಲ. ಹೀಗಿರುವಾಗ ಅಕ್ಕನ ನಾಳೆ ಹೇಗೆ ಕರ್ಕೊಂಡು ಬರೋದು? ಅದು ಅಲ್ಲದೆ ಅವಳು ಈ ಥರ ಮದುವೆ ಆಗೋದಕ್ಕೆಲ್ಲ ಒಪ್ಪೋದೂ ಇಲ್ಲ. ಏಯ್, ಏನು ಆಟ ಆಡ್ತಿದ್ದೀರಾ ನೀವು? ಇದಕ್ಕೆ ನನಗೆ ಹುಡುಗಿರ್ ಕಂಡ್ರೆ ಇರಿಟೇಟ್ ಆಗೋದು. ಲವ್ ಮಾಡೋದ್ಮೇಲೆ ಒಪ್ಕೋಬೇಕು. ನನ್ನ ತಮ್ಮ ನಿಮ್ಮ ಅಕ್ಕನಿಂದ ಸುತ್ತೋದೋಕೆ, ಲವ್ ಮಾಡೋದೋಕೆ, ಅವನ ಅಪ್ಪ ಅಮ್ಮನ ಬಿಟ್ಟು ಬರೋದು ಓಕೆ. ಆದರೆ ನಿಮ್ಮ ಅಕ್ಕನಿಗೆ ಈ ರೀತಿ ಮದುವೆ ಆಗೋದು ಮಾತ್ರ ನಾಟ್ ಓಕೆ. ಏನು ಕರ್ಮ ರೀ ಇದು? ನೋಡು, ನಿನಗೆ ನಮ್ಮ ಅಕ್ಕನ ಬಗ್ಗೆ ಏನು ಗೊತ್ತಿಲ್ಲ, ಸೊ ನೀನು ಅವಳ ಬಗ್ಗೆ ಏನು ಮಾತಾಡಬೇಡ. ಈಗ ನೀನೇ ಹೇಳ್ತಿಯಲ್ಲ, ಇನ್ನೇನು ಗೊತ್ತಾಗಬೇಕು? ಸಾಕು ಸುಮ್ಮನಿರಯ್ಯ, ನಿನಗಿದೆಲ್ಲ ಅರ್ಥ ಆಗಲ್ಲ. ಅಕ್ಕನ ಪ್ರಪಂಚದಲ್ಲಿ ಅವಳಿಗೆ ಅವ್ರ ಅಪ್ಪ ಅಮ್ಮನೇ ದೇವ್ರು. ಅವ್ರು ಹಾಕಿರೋ ಗೆರೆನ ಅವಳು ಯಾವತ್ತೂ ದಾಟಿಲ್ಲ. ನಿಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಹಣೆ ಬರನೇ ಎಷ್ಟು. ಹೌದು ಕಣಯ್ಯ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿರಿಮಗಳ ಸಮಸ್ಯೆ ನಿನಗೆಲ್ಲ ಅರ್ಥ ಆಗಬೇಕು. ಇಂಥದ್ದು ಓದು ಅಂದರು ಓದಿದ್ಲು, ಓದಿದ್ದು ಸಾಕು ಅಂದರು ಬಿಟ್ಲು, ಕೆಲಸ ಮಾಡಬೇಡ ಅಂದರು ಮಾಡಲಿಲ್ಲ. ಯಾಕೆ ಗೊತ್ತಾ? ಅವಳ ಹಿಂದೆ ನಾವು 3 ಜನ ಹೆಣ್ಮಕ್ಳಿದ್ದೀವಿ, ಅವಳ ಬುದ್ಧಿನೇ ಕಲಿತೀವಿ ಅಂತ ಹೆದರಿಸಿ ಬೆಳೆಸಿದ್ದಾರೆ ಅವಳನ್ನ. ಮತ್ತೆ ಲವ್ ಮಾಡೋದಕ್ಕಾಗತ್ತೆ? ಮುಟ್ಟಾಳಂತರ ಮಾತಾಡಬೇಡ. ಅವಳು ಮನುಷ್ಯಳೆ, ಅವಳಿಗೂ ಭಾವನೆಗಳಿರುತ್ತೆ, ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಅವಳ ಮೈಯಲ್ಲೂ ರಕ್ತಾನೇ ಹರಿತಿರೋದು. ಆದರೂ ಅದನ್ನೆಲ್ಲ ಅವಳು ಕಂಟ್ರೋಲ್ ಮಾಡಿಕೊಂಡು ಎಲ್ಲಿ ತನ್ನ ಪ್ರೀತಿಯಿಂದ ಮನೋರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಅಂತ ಕೊರಗ್ತಾಳೆ. ಅದಕ್ಕೆ ಮನ್ಸಲ್ಲಿ ತನ್ನ ಪ್ರೀತಿ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡಿದ್ದು. ಇದೆಲ್ಲ ನಿನ್ನಂಥ ದುಡ್ಡಿನ ಮುಖ ನೋಡಿದವ್ರಿಗೆ ಎಲ್ಲ ಅರ್ಥ ಆಗುತ್ತೆ. ಬರೀ ಕಷ್ಟ ನುಂಗ್ಕೊಂಡು ಮರ್ಯಾದೆಗೆ ಹಂಚ್ಕೊಂಡು ಬದುಕ್ತಿರೋಳಿಗೆ ಅಷ್ಟು ಸಲಿಸಲ್ಲ, ಗೊತ್ತಾಯ್ತಾ? ಒಂದು ಮಾತಾಡಿದ್ರೆ 100 ಮಾತಾಡ್ತೀನಿ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋ ಬದಲು ಇರೋ ಪ್ರಾಬ್ಲಮ್ಗೆ 1000 ರೀಸನ್ಸ್ ಹೇಳ್ತಿದ್ದೆ. ನನಗದೆಲ್ಲ ಗೊತ್ತಿಲ್ಲ. ನಾಳೆ ನಾನು ವಿಕ್ರಾಂತನ ಕರ್ಕೊಂಬರ್ತೇನೆ, ನೀನು ನಿಮ್ಮ ಅಕ್ಕನ ಕರ್ಕೊಂಬರ್ಬೇಕು ಅಷ್ಟೇ. ನೀನು ಹೇಳ್ದಷ್ಟು ಸುಲಭ ಅಲ್ಲಪ್ಪ ಇದೆಲ್ಲ. ಪುರೋಹಿತರು ಬಾಕಿ ವಿಚಾರದ ಬಗ್ಗೆ ನೀವೇನೋ ತಲೆ ಕೆಡ್ಸ್ಕೊಬೇಡಿ, ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಮ್ಮ ಅಕ್ಕನ ಭವಿಷ್ಯ ಇವಾಗ ನಿನ್ನ ಕೈಲಿದೆ. ಬರ್ತೀನಿ.